ನಾಗಮಂಗಲ ಪಟ್ಟಣದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಅನ್ಯಕೋಮಿನ ಯುವಕರು ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಇದರಿಂದ ನಾಗಮಂಗಲ ಪಟ್ಟಣ ಸಂಪೂರ್ಣವಾಗಿ ಉಗ್ಗಿಕೊಂಡಿರುವಂಥದ್ದು. ಕಂಡ ಕಡೆಗಳಲ್ಲಿ ಕಲ್ಲು ತೂರಾಟ ನಡೆಸಿರುವಂಥದ್ದು. ಜೊತೆಗೆ ಅಂಗಡಿಗಳಿಗೂ ಕೂಡ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಂತೆ ಬೀದಿಯಲ್ಲಿರುವಂಥ ಸಾಧನಾ ಟೆಕ್ಸ್ಟೈಲ್ಗೂ ಕೂಡ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿರುವಂಥದ್ದು. ನಾನಿವಾಗ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನೋಡ್ಬೋದು. ಈ ಒಂದು ದೃಶ್ಯವನ್ನು ನೋಡಿದ್ರೆ ಇಲ್ಲಿನ ಮಾಲೀಕರು ಸಾಕಷ್ಟು ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾರೆ. ನಿನ್ನೆ ರಾತ್ರಿ ಏನು ನಾಗಮಂಗಲ ಪಟ್ಟಣದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೀತು, ಆ ನಂತರದಲ್ಲಿ ಕಿಡಿಗೇಡಿಗಳು ಏಕಾಏಕಿ ಬಂದು ಈ ಒಂದು ಸಾಧನಾ ಟೆಕ್ಸ್ಟೈಲ್ಗೂ ಕೂಡ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಒಂದು ಅಂಗಡಿಯಲ್ಲಿದ್ದಂಥ ಸುಮಾರು ಕೋಟ್ಯಾಂತರ ಮೌಲ್ಯದ ಎಲ್ಲ ಬಟ್ಟೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ರಾತ್ರಿ ಇನ್ಸಿಡೆಂಟ್ ಏನು ನಡೀತು ಆ ಒಂದು ಸ್ಥಳದಿಂದ ಕೆಲವು ಮೀಟರ್ ದೂರದಲ್ಲಿ ಈ ಒಂದು ಅಂಗಡಿ ಇದೆ. ಈ ಒಂದು ನಾಗಮಂಗಲ ಪಟ್ಟಣದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂಥ ಆ ಒಂದು ಟೆಕ್ಸ್ಟೈಲ್ ಅಂಗಡಿ. ಹೀಗಾಗಿ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಬಂದು ಏಕಾಏಕಿ ಬೆಂಕಿಯನ್ನು ಹಚ್ಚುತ್ತಾರೆ. ಇಲ್ಲಿದ್ದಂಥ ಫರ್ನಿಚರ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಇಡೀ ಕಟ್ಟಡವೇ ಒತ್ತಿ ಉರಿದಿರುವಂಥದ್ದು. TV9ಗೆ ಈ ದೃಶ್ಯಗಳು ಕೂಡ ಅಂದರೆ ಬಿಫೋರ್ ಈ ಅಂಗಡಿ ಹೇಗಿತ್ತು, ಈ ಸುಟ್ಟು ಕರಕಲಾದ ನಂತರದಲ್ಲಿ ಹೇಗಿದೆ ಅನ್ನೋಂಥ ದೃಶ್ಯಗಳನ್ನು ಕೂಡ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಸಾಕಷ್ಟು ಅಂಗಡಿ ಎಲ್ಲ ಜನರನ್ನು ಕೂಡ ಆಕರ್ಷಿಸ್ತಿತ್ತು. ಆದರೆ ಕಿಡಿಗೇಡಿಗಳ ಈ ದುಷ್ಕೃತ್ಯಕ್ಕಿಂದಾಗಿ ಸಂಪೂರ್ಣವಾಗಿ ಇಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿದ್ದಾವೆ. ಕೋಟ್ಯಾಂತರ ಮೌಲ್ಯದ ಬಟ್ಟೆಗಳೆಲ್ಲವೂ ಇದ್ವು. ಇಲ್ಲಿ ರೇಷ್ಮೆ ಸೀರೆಗಳಾಗಿರ್ಬೋದು, ಫ್ಯಾಬ್ರಿಕ್ಸ್ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಕೂಡ ಇಲ್ಲಿ ಇವರು ಮಾರಾಟ ಮಾಡ್ತಾ ಇದ್ರು. ಆದರೆ ಕಿಡಿಗೇಡಿಗಳು ಏಕಾಏಕಿ ಬಂದು ಬೆಂಕಿಯನ್ನು ಹಚ್ಚಿರುವಂಥದ್ದು. ಜೊತೆಗೆ ಮುಂಭಾಗದಲ್ಲಿದ್ದಂಥ ಕಾರಿಗೂ ಕೂಡ ಬೆಂಕಿಯನ್ನು ಹಚ್ಚಿದ್ದಾರೆ. ಇದರ ಮಾಲೀಕರು ಕೂಡ ಇದ್ದಾರೆ. ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯಿತು ಸರ್? ಸರ್, ಫಸ್ಟ್ ಅಟೆಂಪ್ಟ್ ಅವರು ಒಂದು 8 ಗಂಟೆಗೆ ಮಾಡಿದ್ರು. ಅದನ್ನ ನಾವು ಸ್ಟಾಪ್ ಮಾಡಿದ್ವಿ ಸರ್. ಸೆಕೆಂಡು 10 ಗಂಟೆಗೆ ಆಯಿತು ಸರ್. ಥರ್ಡ್ ಟೈಮ್ ಸರ್ 11 ಗಂಟೆಗೆ ಫುಲ್ಲು ಲೈಕ್ ಡೋರ್ ಓಪನ್ ಮಾಡಿ ಪೆಟ್ರೋಲ್ ಬಂಬ್ ಹಾಕಿ ಎಲ್ಲ ಸುಟ್ಟಾಕಿದ್ರು ಸರ್ ಒಳಗಡೆ. ಅಂದರೆ ಸರ್, ನೀವು ಅವಾಗ ಅಂಗಡಿ ಓಪನ್ ಇತ್ತು, ಈ ಗಲಾಟೆ ಆಗ್ಬೇಕಾದ್ರೆ? ನಮ್ಮದು ಅಂಗಡಿ 7:15 ಕ್ಲೋಸ್ ಆಗಿತ್ತು ಸರ್. 7:15 ನಾವು ಕ್ಲೋಸ್ ಮಾಡ್ಕೊಂಡು ಹೋಗಿದ್ವಿ ಸರ್ ಅವತ್ತು. ಹೌದು ಸರ್. ಓಕೆ, ಈ ಒಂದು ನಿಮ್ಮದು ಸಾಧನಾ ಟೆಕ್ಸ್ಟೈಲಲ್ಲಿ ಸರ್ ಏನೆಲ್ಲ ಫ್ಯಾಬ್ರಿಕ್ನ ನೀವು ಮಾರಾಟ ಮಾಡ್ತೀರಿ ಸರ್? ಸರ್, ಇದು ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ಸರ್. ಇದು ಓಕೆ, ಎವ್ರಿಥಿಂಗ್ ಸರ್, ಎಲ್ಲ ಸೇಲ್ ಮಾಡ್ತಾ ಇದ್ವಿ ಸರ್ ನಾವು. ಹೌದು ಸರ್. ಓಕೆ, ಅಂದರೆ ಸರ್ ಎಷ್ಟು ಅಂದಾಜಿನ ಒಂದು ಇಲ್ಲಿ ಫ್ಯಾಬ್ರಿಕ್ಸ್ ಇತ್ತು ಸರ್ ಇಲ್ಲಿ? ಸರ್, ಸರಿಸುಮಾರು 1.5 ಕೋಟಿ ಇತ್ತು ಸರ್. ಓಕೆ ಓಕೆ, ಹೌದು ಸರ್. ಓಕೆ, ಎಲ್ಲವೂ ಕೂಡ ಸುಟ್ಟು ಹೋಗಿದೆಯಾ ಸರ್? ಇಲ್ಲ ಸರ್, ನೋಡಿ ಸರ್, ನೀವೇ ನೋಡಿ, ಇಲ್ಲಿದೆ ಸರ್, ಎಲ್ಲ ಕಾಣ್ತಾ ಇದೆಯಲ್ಲ ನಿಮಗೂ. ಓಕೆ, ಅಂದರೆ ಅವಾಗ ಸಂದರ್ಭದಲ್ಲಿ ಸರ್ ತಮಗೆ ಅದನ್ನ ನಿಯಂತ್ರಿಸೋಕ್ಕಾಗಲಿಲ್ಲ ಸರ್? ಎಷ್ಟು ಜನ ಬಂದರು ಸರ್? ತಮ್ಮ ಕಣ್ಮುಂದೆನೇ ಬೆಂಕಿ ಹಚ್ಚಿದ್ರು, ಅದು ಹೆಂಗೆ ಸರ್? ಹೌದು ಸರ್, 3ನೇ ಸತಿ ಬೆಂಕಿ ಹಚ್ಚಿದಾಗ ನಾವು ಇಲ್ಲೇ ಇದ್ವಿ ಸರ್. ನಮಗೂ ಪೊಲೀಸ್ನವ್ರಿಗೂ ಲೈಕ್ ಸ್ಟೋನ್ಸು, ಕಲ್ಲುಗಳು ಹೊಡೆದು ಬಾಟ್ಲು ಹೊಡೆದ್ಬಿಟ್ಟು ಓಡಿಸಿದ್ರು ಸರ್ ಇಲ್ಲಿಂದ. ಆಮೇಲೆ ಒಳಗಡೆ ನುಗ್ಗಿ ಬೆಂಕಿ ಹಚ್ಚಿದ್ರು ಸರ್. ಎಷ್ಟು ಜನ ಬಂದಿದ್ರು ಸರ್? ಸರ್ 100+ ಇದ್ರು ಸರ್. 100+? ಹೌದು ಸರ್. ಓಕೆ, ಈಗ ಅಕ್ಕಪಕ್ಕದಲ್ಲಿ ಅಂಗಡಿ ಇದೆ ಸರ್, ತಮ್ಮ ಅಂಗಡಿನೇ ಬಂದು ಟಾರ್ಗೆಟ್ ಮಾಡಿ ಹಾಕಿರುವಂಥದ್ದು ಯಾಕೆ ಸರ್, ಏನು ಅಂತ? ಅದು ಸರ್ ಗೊತ್ತಿಲ್ಲ. ಬಟ್ ನಮ್ಮ ಸರ್ ತುಂಬ ಬಿಗ್ ಲಾಸ್ ನಮಗೆ ಸರ್ ಆಗಿರೋದು. ಯಾಕಂದರೆ ಇದು ಒಂದೇ ಸರ್ ಇನ್ಕಮ್ ಸೋರ್ಸಸ್ ಇದು ನಮ್ಮ ಹತ್ರ. ಸರ್, ಲೈಕ್ ನಮ್ಮದು ಇದು ಓನ್ಲಿ ಸಿಂಗಲ್ ಇನ್ಕಮ್ ಸೋರ್ಸಸ್ ಸರ್, ಇನ್ನೇನು ಇರಲಿಲ್ಲ ಸರ್. ಪ್ಲಸ್ ಸ್ಟಾಪ್ ಇದ್ರು ಸರ್. ಈಗ ನಮ್ಮದು 10 ಜನದ್ದು ಲೈಕ್ ವಿ ಆರ್ ಅನ್ಎಂಪ್ಲಾಯ್ಡ್ ಸರ್. ವಿ ಡೋಂಟ್ ನೋ ಎನಿಥಿಂಗ್ ಸರ್. ಸರ್, ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ರಿ ಸರ್? ಸರ್, ನಮ್ಮದು ಲೈಕ್ ಟೋಟಲ್ ಕಂಪ್ಲೀಟ್ ಶಾಪ್ಸ್ ಬಂದು 25 ಇಯರ್ಸಿಂದ ಇತ್ತು ಸರ್. ನ್ಯೂ ಶಾಪ್ಸ್ ಬಂದು 3 ಇಯರ್ಸಿಂದ ಇತ್ತು ಸರ್. ನಾವು ಓಲ್ಡ್ ಕಸ್ಟಮರನ್ನು ಬಿಲ್ಡ್ ಮಾಡ್ಕೊಂಬಂದಿದ್ವಿ ಸರ್ ಆವಾಗಲಿಂದನೂ. ಹೌದು ಸರ್. ಲೈಕ್ ವಿ ಹ್ಯಾವ್ ನಮ್ಮದು ಮತ್ತು ಫ್ಯಾಮಿಲಿ ರಿಲೇಷನ್ಶಿಪ್ ಇದ್ದಂಗಿತ್ತು ಸರ್ ಕಸ್ಟಮರ್ ಜೊತೆ. ಹೌದು ಸರ್. ಸರ್, ಅಂದರೆ ನಿಮ್ಮ ಕುಟುಂಬಕ್ಕೆ ಹೆಂಗಿತ್ತು ಸರ್ ಆಧಾರವಾಗಿತ್ತು ಈ ಅಂಗಡಿ? ಅಂದರೆ ಈ ಒಂದು ಟೆಕ್ಸ್ಟೈಲ್ನ ತಾವು ನಂಬ್ಕೊಂಡು ಇದ್ದಂಥವ್ರು ಸರ್? ಸರ್, ಇದು ಒಂದೇ ಆಧಾರ ಸರ್, ಇನ್ನೇನು ಇರಲಿಲ್ಲ ಸರ್. ಈಗ ಇದು ಹೋಯ್ತು ಸರ್. ಈಗ ಏನು ಮಾಡಬೇಕು ಮುಂದೆ ಅಂತ ತೋರಿಸ್ತಾನೆ ಇಲ್ಲ ಸರ್. ನಾವು ಏನಾರ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಬಂದಿದ್ದೀರಾ ಇಲ್ಲಿ ಕೇಳೋದಕ್ಕೆ ಪೊಲೀಸರು? ಯಾರೂ ಬಂದಿಲ್ಲ ಸರ್. ದೂರ ಏನಾರು ಕೊಟ್ಟಿದ್ದೀರಾ ಸರ್? ಇಲ್ಲ ಸರ್, ಕೊಡಬೇಕು. ಇವಾಗ ಕೊಟ್ಟಿಲ್ಲ ಸರ್. ಇದು ನಿಮ್ಮ ಹೆಸರು ಸರ್? ಭೀಮ್ರಾಜ್ ಅಂತ ಸರ್.
ಇದು ಇಲ್ಲಿನ ಅಂಗಡಿ ಮಾಲೀಕರಾದಂಥ ಭೀಮರಾಜ್ ಅವರು TV9 ಜೊತೆಗೆ ಅವರ ಆ ನೋವನ್ನು ತೋಡ್ಕೊತಿದ್ದಾರೆ, ಕಣ್ಣೀರನ್ನು ಕೂಡ ಸುರಿಸ್ತಾ ಇರುವಂಥದ್ದು. ನಮ್ಮ ಜೀವನಕ್ಕೆ ಆಧಾರ ಆಗಿತ್ತು. ಕಳೆದ 25 ವರ್ಷಗಳಿಂದಲೂ ಕೂಡ ಸಾಕಷ್ಟು ಕಷ್ಟಪಟ್ಟು ಈ ಒಂದು ಅಂಗಡಿಯನ್ನು ಕೂಡ ನಾವು ನಡೆಸ್ಕೊಂಡು ಬಂದಿದ್ವಿ. ಆದರೆ ನಿನ್ನೆ ರಾತ್ರಿ ಏಕಾಏಕಿ ತಮ್ಮ ಕಣ್ಣು ಮುಂದೆನೇ ನೂರಾರು ಜನರು ಬಂದು ಈ ಒಂದು ಅಂಗಡಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ರು ಅಂತೇಳಿ ಕಣ್ಣೀರನ್ನು ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.